ಇದು ಬಂದುಬಿಟ್ಟು ಸೈನಿಕ ಸ್ಕೂಲ್ ಅಂತೇಕ ಕುಶಾಲನಗರ ಕೊಡಗು ಡಿಸ್ಟಿಕ್ ರೀ. ಇಲ್ಲಿ ಒಳಗಡೆ ಏನೇನು ಬೆನಿಫಿಟ್ ಐತೆ ಅಂತೇಕ ನಾನು ತೋರಿಸ್ಕೊತ ಹೋಗ್ತೀನಿ, ಎಲ್ಲರೂ ನೋಡಿರಿ ಅಂತೇಕ. ಹಾಯ್ ಫ್ರೆಂಡ್ಸ್, ಇವತ್ತೇನು ಲಾಗ್ ಮಾಡಕತ್ತನಪ್ಪ ಅಂತಂದ್ರೆ ನಮ್ಮ ಧಾರವಾಡದಿಂದ ಕೊಡಗು ಬಂದವು ನಾವು. ಕೊಡಗು ಅಂತಂದ್ರೆ ಮಡಿಕೇರಿ. ಇವತ್ತಿಗೆ ಬಂದ 3 ದಿನ ಆಯಿತು. ವಿಡಿಯೋ ಮಾಡಿರ್ಕಿಲ್ಲ, ಇವತ್ತು ವಿಡಿಯೋ ಮಾಡತ್ತಾನೆ. ಲಾಸ್ಟ್ ಡೇ ಐತಲ್ಲ, ಆ ಕಾರಣಕ್ಕೆ ವಿಡಿಯೋ ಮಾಡತ್ತಾನೆ ರೀ. ಫಸ್ಟ್ ಡೇ ಬಂದ ಕಾಸ ಮಡಿಕೇರಿಗೆ ಬಂದೀವಿ. ಮಡಿಕೇರಿಗೆ ಬಂದ ಕಾಸ ಅಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದೀವಿ. ಅಲ್ಲಿ ಮೆಡಿಕಲ್ ಇತ್ತು. ನಮ್ಮ ಮಗ ಅಕ್ಕಾರ ಮಗಂದು ಇಲ್ಲಿ ಸೈನಿಕ ಸ್ಕೂಲ್ ಒಳಗೆ ಅಡ್ಮಿಷನ್ ಮಾಡ್ಸಕ್ಕೆ ಬಂದವ್ರಿ. ಇಲ್ಲಿ ಫಸ್ಟ್ ಏನಪ್ಪ ಅಂತಂದ್ರೆ ಅವರು ಎಲ್ಲ ಎಕ್ಸಾಮ್ ಬರೆದು ಎಕ್ಸಾಮ್ನಾಗ ಪಾಸ್ ಆಗಿದ್ರಷ್ಟು ವರ್ಷಕ್ಕೆ 30 ಹುಡುಗರನ್ನಷ್ಟು ತೊಗೋತಾರೆ ಅವರು. ಆ ಕಾರಣಕ್ಕೆ ಇಲ್ಲಿ ಫಸ್ಟ್ ಮೆಡಿಕಲ್ ತೊಗೋತಾರೆ. ಮೆಡಿಕಲ್ ಒಳಗೆ ಪಾಸ್ ಆಗಬೇಕು ಅಂದರೆ ಇವರು ಎಲ್ಲ ಎಕ್ಸಾಮ್ ಒಳಗೆ ಪಾಸ್ ಆಗಿರ್ತಾರೆ. ಎಕ್ಸಾಮ್ ಒಳಗೆ ಪಾಸ್ ಆದ ನಂತರ ಮೆಡಿಕಲಿಗೆ ಕಳಿಸ್ತಾರೆ. ಮೆಡಿಕಲ್ ಒಳಗೆ ಪಾಸ್ ಆದ ನಂತರ ಇಲ್ಲಿ ಅಲ್ಲಿದ್ದು ಲೆಟ್ರ್ ಇಲ್ಲಿ ಬಂದಿರ್ತೈತಿ. ಆಮೇಲೆ ಇಲ್ಲಿ ಬಂದು ನಾವು ಅಡ್ಮಿಷನ್ ಮಾಡಿಸ್ಬೇಕು ಸ್ಕೂಲ್ ಒಳಗೆ. ಅಡ್ಮಿಷನ್ 1 ಡೇ ಅಡ್ಮಿಷನ್ ಮಾಡಿಸಿದ್ರು. ಅದರ ಸೆಕೆಂಡ್ ಡೇ ಅಂತಂದ್ರೆ ಅವ್ರನ್ನ ಬಿಡಾಕ ನಾವೆಲ್ಲ ಇಲ್ಲಿ ಅವ್ರಿಗೆ ಇರಾಕ ಡ್ರೆಸ್ಸು ಎಲ್ಲ ಇತ್ಯಾದಿ ಸಾಮಾನುಗಳು ನಾವು ಕೊಟ್ಟು ಬಿಟ್ಟು ಹೋಗ್ಬೇಕ್ರಿ. ಇಲ್ಲಿ ಇದು ಮಿನಿಮಮ್ ಒಂದು ವರ್ಷಕ್ಕೆ 2 ಲಕ್ಷ ರೂಪಾಯಿ ಮಟ್ಟ ಫೀಸ್ ಬರ್ತೈತೆ ರೀ. ಇಲ್ಲೇನಪ್ಪ ಅಂತಂದ್ರೆ 10th ಮಟನೂ ಕಲಿಬೋದು, ಇಲ್ಲಪ್ಪ ಅಂತಂದ್ರೆ PUC ಮಟನೂ ಕಲಿಬೋದು. ಇಲ್ಲೇ PUC ಕಲಿತ ನಂತರ ಡೈರೆಕ್ಟ್ ಇದು ಎಕ್ಸಾಮ್ ಇರುತ್ತಲ್ಲ, ಡೈರೆಕ್ಟ್ ಅದ್ರೊಳಗೆ ಪಾಸ್ ಆದ್ರಪ್ಪ ಅಂತಂದ್ರೆ ಗೌರ್ಮೆಂಟ್ ಜಾಬ್ ಆಗ್ತೈತಿ. ಯಾವ ಟೈಪ್ ಅಂತಂದ್ರೆ ಈಗ ಒಂದು ಆರ್ಮಿ ಒಳಗಲ್ಲಿ ಒಂದು ಎಲ್ಲೋ ಒಂದು ಆಗಲಿ ಇಲ್ಲೇ ಅವ್ರದ್ದು ಆದ್ರಪ್ಪ ಅಂತಂತ ಅಪಾಯಿಂಟ್ ಆದ ಅಂದ್ರೆ ಅದ್ರ ನೆಕ್ಸ್ಟ್ ಗನ್ ಮ್ಯಾನ್ಗಳು ಅವ್ರು ಕೂಡಿರ್ತಾರೋ. ಒಂದು ಒಳ್ಳೆಯ ಐತ್ರಿ ಇಲ್ಲಿ ಕಲಿಸೋದು. ಯಾಕಂತಂದ್ರೆ ಲೈಫ್ ಸೆಟಲ್ ಅಂದಂಗೆ ಆ ಟೈಪ್. ಅದು ಮಿನಿಮಮ್ ಸ್ವಲ್ಪ ಖರ್ಚು ಬರ್ತೈತೆ ರೀ. ನಮ್ಮ ಹುಡುಗರ್ಗೊಂದು ರೀತಿ ನೀತಿ ಕಲ್ಕೋಕೆ ಒಳ್ಳೆಯ ಜಾಗ ಐತಿ. ಒಳ್ಳೆಯ ಏನಪ್ಪ ಅಂತಂದ್ರೆ ಇಲ್ಲೇ ಮೊದಲು 1 ತಿಂಗಳು ನಮ್ಮ ಎಲ್ಲ ಡ್ರೆಸ್, ನಾವು ಎಲ್ಲ ಡ್ರೆಸ್ಗಳು ಒಳ್ಳೆ ಶೂ ತಂದು ಕೊಡ್ಬೇಕು. 1 ತಿಂಗಳ ನಂತರ ಎಲ್ಲ ಅವ್ರು ಕೊಡ್ತಾರೋ. ಇಲ್ಲಿ ನಾವೇನು ಕೊಟ್ಟಿರ್ತಾವಲ್ಲ ಮತ್ತು ತೊಗೊಂಡು ಹೋಗ್ಬೇಕು ರೀ. ಒಳ್ಳೆ ಟೇಷ್ನರಿ ಅಂತಂದ್ರೆ ಇದು ಬುಕ್ಸು ಎಲ್ಲ ಇಲ್ಲೇ ಒಳಗಡೆ ಐತಿ. ಅವನ್ನ ಬುಕ್ಸ್ ತಂದು ಕೊಟ್ಟುವ ನಂತರ ಹೊಳ್ಳಿ ಅವರೆಲ್ಲ ಸರ್ಸ್ ಏನು ಮಾಡ್ತಾರಂತ ಎಲ್ಲ ಒಂದು ಲಿಸ್ಟ್ ಕೊಟ್ಟಿರ್ತಾರೆ ಅವರು. ಆ ಲಿಸ್ಟ್ ಪ್ರಕಾರ ನಾವು ಎಲ್ಲನೂ ತಂದಿಟ್ಟಿರ್ಬೇಕು ರೀ. ಇಲ್ಲಿ ಅವ್ರು ಮತ್ತು ಎಲ್ಲ ಚೆಕ್ ಮಾಡ್ತಾರೆ. ಎಲ್ಲರಿಗೂ ಒಂದೇ ರೀತಿ, ಎಲ್ಲರಿಗೂ ಒಂದೇ ಥರ, ಯಾರಿಗೂ ಒಂದು ಹೆಚ್ಚು ಒಂದು ಕಡಿಮೆ ಅಂತಿರೋಂಗಿಲ್ಲ. ಹೊರಗಿಂದ ಏನೂ ನಡೆಯೋಂಗಿಲ್ಲ. ಎಲ್ಲ ಅವ್ರ ಒಳಗಡೆ ಕೊಡ್ತಾರೆ. ಊಟದ್ದು ಎಲ್ಲ ಒಳಗಡೆ ಡ್ರೆಸ್ಸು, ಶೂ, ಊಟ ಎಲ್ಲ ಹಿಡ್ಕೊಂಡು ಹೊಳ್ಳಿ ಆ ಊಟ ಅವ್ರು ಏನು ಹೊರಗಡೆ ಕರ್ಕೊಂಡು ಹೋಗ್ತಾರೆ ಎಲ್ಲ ಹಿಡ್ಕೊಂಡು ಒಂದು ಅಮೌಂಟ್ ಫಿಕ್ಸ್ ಮಾಡಿರ್ತಾರೆ. ಅಮೌಂಟ್ ಕಟ್ಟಿರ್ಬೇಕು ರೀ. ಮಕ್ಕಳನ್ನ ಬಿಟ್ಟು ಹೋಗೋಕೆ ಸ್ವಲ್ಪ ಕಷ್ಟ ಅನ್ಸ್ತತಿ ಸ್ಟಾರ್ಟಿಂಗ್. ಆಮೇಲೆ ಕ್ರಮೇಣ ಅದು ಸ್ವಲ್ಪ ಅಭ್ಯಾಸ ಆಗ್ತೈತಿ. ಯಾಕಂತಂದ್ರೆ ಇವಾಗ ನಾವು ಕಲ್ಸಾಕತ್ರ ಅಲ್ರಿ, ನಾಳೆ ಚಲೋ ತುಂಬ ಕಲ್ತು ಕಾಸು ಒಂದು ನೌಕರಿ ತೊಗೊಂಡ್ರೆ ಒಂದು ಒಳ್ಳೆಯ ಉದ್ಯೋಗ ಒಳಗಿದ್ರೆ ನಮಗೊಂದು ಹೆಮ್ಮೆ, ಅವ್ರಿಗೊಂದು ಹೆಮ್ಮೆ ಇರ್ತೈತಿ. ಬರೀ ಒಳಗಡೆ ಕೆಲಸ ನಾವು ಏನೇನು ಕೆಲಸ ಮಾಡ್ತೇವೆ ಅಂತ ಸ್ವಲ್ಪ ತೋರಿಸ್ತಾನೆ. ಯಾಕಂತಂದ್ರೆ ಎಲ್ಲ ಹೊಂದಿಸ್ಬೇಕಲ್ಲ, ಹೊಂದಿಸಿ ಕೆಲಸ ಒಳ್ಳೆ ಟೇಸ್ನರಿದು ಎಲ್ಲನೂ ಫಸ್ಟ್ ಎಲ್ಲನೂ ನಾವು ತಂದಿದ್ದನ್ನೆಲ್ಲ ಅದಾಗಲ್ಲ ಒಂದು ಚೆಕ್ ಮಾಡ್ಕೊಂಡಿಂದ ಒಳ್ಳೆ ಪ್ಯಾಕ್ ಮಾಡಿಡ್ಬೇಕು. ಬರೀ ಒಳಗಡೆ ಏನು ಮಾಡತ್ತೋ ಅಂತ ತೋರಿಸ್ತಾನೆ. ಫ್ರೆಂಡ್ಸ್, ನಾವೆಲ್ಲ ಮನೆಯಿಂದ ತಂದಿದ್ದೀವಿ ಎಲ್ಲ 10 ಜೊತೆ ಡ್ರೆಸ್ಸು. ಒಳಗಡೆ ಇರೋ ಒಟ್ಟು ಟೋಟಲ್ ಎಂಟೈರ್ ಮನೆಯಿಂದ ತಂದಿದ್ದೀವಿ ರೀ. ಹೊಳ್ಳಿಯಲ್ಲಿ ಚೆಕ್ಕಿಂಗ್ ಅಂತೆಲ್ಲ ಓಪನ್ ಮಾಡಿಟ್ರು. ನಾವೆಲ್ಲ ಓಪನ್ ಮಾಡಿಟ್ಟಿವಿ. ಅವರೆಲ್ಲ ಕೌಂಟಿಂಗ್ ಮಾಡ್ಕೊಂಡು ಎಲ್ಲ ಅದಾವಿಲ್ಲ ಅಂತ ಕೆಲಸ ಆಗಿಂದ ಪಾಸ್ವರ್ಡ್ದಿಂದ ನಾವು ನಂಬರ್ ಬರೆಯಾಕತ್ತೀವಿ ರೀ. ಹೊಳ್ಳಿ ವಿತ್ ಮತ್ತು ಪ್ಯಾಕ್ ಮಾಡ್ಬೇಕು ರೀ ಅವಕ್ಕೂನ. ಯಾಕಂತಂದ್ರೆ 1 ವಾರಗಟ್ಲೆ ಆಗ್ಬೇಕಲ್ರಿ, ಆ ಕಾರಣಕ್ಕೆ. ಫ್ರೆಂಡ್ಸ್, ಆವಾಗ್ಲಿಂದನೂ ಎಲ್ಲರೂ ಅವ್ರವ್ರ ಏನು ಡ್ರೆಸ್ ಅದಾವಲ್ಲ ಅದ್ರ ಮೇಲೆ, ಬುಕ್ಸ್ ಮೇಲೆ, ಹೊಳ್ಳಿ ಬ್ಯಾಗ್ ಮೇಲೆ ಅವ್ರಿಗೊಂದು ನಂಬರ್ ಕೊಟ್ಟಿರ್ತಾರೋ. ಆ ನಂಬರ್ ಹಾಕಿ
ಫ್ರೆಂಡ್ಸ್, ನಾವು ಒಳಗಡೆ ಕಾಸಿ ತನ ಊಟ ಮಾಡ್ಕೊಂಡು ಬಂದೀವಿ. ಸ್ಪೆಷಲ್ ಇತ್ತು ರೀ. ಏನಪ್ಪ ಅಂದ್ರೆ ಪಲಾವ್ ತಿಂತಾನಂದಾರೆ ಪಲಾವು, ಎಗ್ ರೈಸ್ ತಿಂತಾನಂದವ್ರೆ ಎಗ್ ರೈಸ್ ಇತ್ತು ರೀ. ಹೊಳ್ಳಿ ಅದ್ರ ಜೊತೆ ಗೋಬಿ ಮಂಚೂರಿ ಇತ್ತು, ಮತ್ತು ವೈಟ್ ರೈಸ್ ವಿತ್ ಸಾಂಬಾರು ಮತ್ತು ಒಂಥರ ಪಲ್ಯ ಇತ್ತು. ಊಟ ಮಾತ್ರ ಭಾಳ ಚಲೋ ಕೊಡ್ತಾರೆ. ನಾವು ಹೊರಗಡೆ ವೀಡಿಯೋ ಮಾಡೋಕ್ಕಾಗಲ್ಲ, ಅದಕ್ಕೆ ಊಟ ಆಗಿಂದ ಹೊರಗಡೆ ಬಂದು ಕಾಸು ಒಂದು ವೀಡಿಯೋ ಮಾಡೀನಿ. ಬರೀ ಮತ್ತು ಮುಂದ್ಗಡೆ ಏನೇನಂತೆ ಕಾಸು ಸ್ವಲ್ಪ ತೋರಿಸ್ಕೊಂತ ಹೋಗ್ತೀನಿ. ಫ್ರೆಂಡ್ಸ್, ಬ್ಯಾಗು ಹೊಳ್ಳಿ ಅದು ನಮ್ಮದು ಬೆಡ್ಡು ಎಲ್ಲನೂ ಗಾಡಿ ಒಳಗೆ ಹಾಕಿದ್ದೀವಿ. ಹಾಕಿ ಅದು ಗಾಡಿ ಆ ಕಡೆ ಹೋಯ್ತು ರೀ. ನಾವು ಹಿಂಗೆ ನಡ್ಕೊತ ಹೊಂಟೀವಿ ಹಾಸ್ಟೆಲಿಗೆ. ಯಾಕಂತಂದ್ರೆ ಅದ್ರೊಳಗೆ ಜಾಗ ಇರೋಲ್ಲಲ್ಲ ರೀ. ನೀವು ನಡ್ಕೊತ ಬರ್ರಿ ಅಂದರು, ನಾವು ನಡ್ಕೊತ ಹೊಂಟೀವಿ. ಅಲ್ಲಿ ನೋಡೋಣ್ರಿ, ಅಲ್ಲಿ ಒಳಗಡೆ ಏನೇನು ಹೆಂಗೆ ಐತೆ ಅಂತ ಕಾಸ. ಯಾಕಂತಂದ್ರೆ ಹೆಂಗೆ ಇರ್ತೈತಿ ಗೊತ್ತಿರಲ್ಲ, ಆ ಕಾರಣಕ್ಕೆ. ಇದು ನೋಡಿರಿ, ಇಲ್ಲಿ ಎಲ್ಲ ವರ್ಕ್ ನೋಡ್ತೈತಿ. ಬಂತು ನೋಡಿರಿ ಇವಾಗ ಗಾಡಿ. ಯಾಕಂದ್ರೆ ಆ ಗಾಡಿ ಬರೋಕ್ಕಿಂತ ಮುಂಚೆ ನಾವು ನಡಕ್ಕೆ ಕಾಸು ಹೋಗಿದ್ದೀವಿ ರೀ. ಯಾವಾಗ ಹೇಳಿದೆ ಸ್ವಲ್ಪ ದಿನ ಆಗುತ್ತಲ್ಲ, ಕಳ್ಸ್ಕೊಡ್ತೀನಿ ಹೊಸದು. ಫ್ರೆಂಡ್ಸ್, ಇಲ್ಲಿ ಭಾಳ ಮಕ್ಕಳು ಕಲಿತೇವ್ರಿ. ಇಲ್ಲಿ ಏನು ಅಲ್ಲಿ ಯಾಕೆ ಬಗ್ಗೆ ನಿಂತಾರಂತಂದ್ರೆ ಅವ್ರೊಂದು ಏನೋ ತಪ್ಪು ಮಾಡ್ಯಾರೋ, ಅದಕ್ಕೆ ಅಲ್ಲೇ ಪನಿಷ್ಮೆಂಟ್ ಕೊಡತ್ತಿದ್ರು ಅವ್ರಿಗೆ. ನೋಡಿರಿ, ಇಲ್ಲಿಂದನ ಸ್ಟಾರ್ಟ್ ಆಯ್ತು ರೀ. ಇವಾಗ ಆರ್ಮಿದು ಏನೇನು ನಾವು ಮಾಡಬೇಕು ಅನ್ನೋದು ಪರೇಡ್ ಹೊಂಟಾರೋ. ಒಂದು ಸಣ್ಣ ಮಕ್ಕಳೊಳಗೆ ಇವಾಗ ಗಂಡು ಹುಡುಗರಾಗಲಿ ಹೆಣ್ಣು ಹುಡುಗರಾಗಲಿ ಎಲ್ಲರೂ ಇಲ್ಲಿ ಅದಾರ ರೀ. ಎಲ್ಲರೂ ಸೇರಿ ಕಲಿತಾರೋ. ಇದ್ರೊಳಗೆ ಅದಾರ ನೋಡಿರಿ, ಗಂಡು ಹುಡುಗರು ಅದಾರು, ಹೆಣ್ಮಕ್ಳು ಅದಾರು. ನೀವು ಒಮ್ಮೆ ಇಲ್ಲಿ ಬಂದು ಕಾಸು ಕಲಿಸ್ರಿ ಅಂತ ಕಾಸು ನಾವು ಅನ್ಕೋತೇವೆ. ಅಂತ ಎಷ್ಟೋ ಜನ ಹುಡುಕ್ತಿರ್ತಾರೋ ಒಳ್ಳೆಯ ಸ್ಕೂಲ್ ಸಿಗಲಿ ಅಂತ ಕಾಸು. फर्स्ट तुझ्याकडे असलेला वापर ಫ್ರೆಂಡ್ಸ್, ಫೈನಲಿ ಅವ್ರನ್ನೆಲ್ಲ ರೂಮ್ ಒಳಗೆ ಬಿಟ್ಟು ಅವರೆಲ್ಲ ಡ್ರೆಸ್ ಆಗಲಿ ಬುಕ್ಸ್ ಆಗಲಿ ಎಲ್ಲ ಒಂದಿಷ್ಟು ಕಾಸು ಕೊಟ್ಟು ಇವಾಗ ನಾವು ಊರ ಕಡೆ ಹೊಂಟೀವಿ ರೀ. ಕಲಿಯಾಕೆ ಬಹಳ ಚಲೋ ಐತಿ. ಇದು ಸೈನಿಕ್ ಸ್ಕೂಲ್ ಅಂತ ಕಾಸ, ಕುಶಾಲನಗರ. ಇದು ಬಂದುಬಿಟ್ಟು ಲೊಕೇಶನ್ನ ಕೊಡಗು ಡಿಸ್ಟಿಕ್ ಮಡಿಕೇರಿ, ಕುಶಾಲನಗರ ಅಂತ ಕಾಸ. ಕುಶಾಲನಗರದಿಂದ ಒಂದು 5 ಕಿಲೋಮೀಟ್ರ ಸೈನಿಕ್ ಸ್ಕೂಲ್ ಅಂತ ಕಾಸ. ಫ್ರೆಂಡ್ಸ್, ಇವಾಗ ಅವ್ರನ್ನ ರೂಮ್ ಒಳಗೆ ಬಿಟ್ಟು ಬಂದೀವಲ್ಲ, ಮೊದಲ ನಾನು ಆಗಲೇ ತೋರಿಸ್ದಂಗೆ ಆಗಲೇ ವಿಡಿಯೋದೊಳಗೆ ಎಲ್ಲರೂ ಖುಷಿಯಿಂದ ಇದ್ದರು. ಒಳ್ಳೆ ಸಾಕತ್ತಿದ್ರು ಎಲ್ಲರೂ ಗಾಡಿ ಒಳಗೆ. ಇವಾಗ ಅವ್ರನ್ನ ರೂಮ್ ಒಳಗೆ ಬಿಟ್ಟು ಬರೋ ಮುಂದೆ ಎಲ್ಲ ತಾಯಂದ್ರೆ ಕಣ್ಣೀರು ಹಾಕಿದ್ರು, ಅಪ್ಪಂದ್ರು ಹಾಕಿದ್ರು. ಒಂದು ಕಡೆ ಖುಷಿ, ನಮ್ಮ ಕಡೆ ದುಃಖ ಏನಪ್ಪ ಅಂತಂದ್ರೆ ಬೇಸಿದ ಮಗನ ಇಲ್ಲಿ ದೂರ ಬಿಟ್ಟು ಹೊಂಟಿವಲ್ಲ ಅಂತ ಕಾಸ. ಆದರೆ ಇನ್ನೊಂದು ಕಡೆ ಖುಷಿ ವಿಷಯ ಏನಪ್ಪ ಅಂತಂದ್ರೆ ಅವ್ರು ಬೆಳೆದು ದೊಡ್ಡವ್ರು ಆದ್ರಂದ್ರೆ ಎಂಥ ನೌಕರಿ ತೊಗೊತಾರಂತೆ ಕಾಸ. ಅವ್ರಿಗೆ ಗೊತ್ತಿರ್ತೈತಿ, ಯಾರಿಗೆ ಅಂತಂದು ತಂದೆ ತಾಯಿಗೆ ಗೊತ್ತಿರ್ತೈತಿ. ಇನ್ನು ಫ್ರೆಂಡ್ಸ್, ನೀವು ಬಂದ ಇಲ್ಲಿ ಮಕ್ಕಳಿಗೆ ಸ್ಕೂಲ್ ಕಲಿಸ್ರಿ ಅಂತ ಕಾಸು ಅಂತೇವ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಹಂಗೆ ಕಮೆಂಟ್ ಮಾಡಿರಿ. ಇದು ಕೊಡಗು ಡಿಸ್ಟಿಕ್ ಕುಶಾಲನಗರ ಒಳಗೆ ಬರ್ತೈತೆ ರೀ. ಇಲ್ಲಿ ಬಂದು ಸೈನಿಕ್ ಸ್ಕೂಲ್ ಅಂತ ಕಾಸ. ನೀವೆಲ್ಲ ನೋಡಿ ಇಷ್ಟಪಟ್ಟಿರಿ ಅಂತ ಅನ್ಕೊತಾನೆ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.